ಪಿಚಾಚಿ ಇದಕ್ಕೆ ಹೇಳೋದು ಬೆಂಕಿ ಪರ್ಫಾರ್ಮೆನ್ಸ್ ಅಂತ. ಸ್ಕಾಟ್ಲ್ಯಾಂಡ್ನ ಎಡಿನ್ಬ್ರಾದಲ್ಲಿ ನಾವು ಹೇಗೆ ದೀಪಾವಳಿಗೆ ದೀಪ ಹಚ್ತೇವೋ ಇವರು ಕೂಡ ಹ್ಯಾಲೋವಿನ್ಗೆ ಬೆಂಕಿ ಹಚ್ತಾರೆ. ವೆಲ್ಕಮ್ ಟು ಮೈ ಚಾನಲ್ ಚಾಯ್ಸ್ ಲೈಫ್. ಇದು ಚಾಯ್ಸ್ ಲೈಫಲ್ಲಿ ಇವತ್ತು ಬೆಂಕಿ ಎಲ್ಲೆಲ್ಲ ಹಚ್ತಾರೆ ಈ ಬ್ರಿಟಿಷರು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಅಕ್ಟೋಬರ್ 31 ಪ್ರತಿ ವರ್ಷ ಇವರು ದೆವ್ವಗಳ ದಿನ ಅಂದರೆ ಹ್ಯಾಲೋವಿನ್ನ ಮಾಡ್ತಾರೆ. ಯಾಕೆ ಗೊತ್ತಾ? ಇದು ಇವರೊಂದು ನಂಬಿಕೆ ಇದೆ, ಇಲ್ಲಿ ದೆವ್ವಗಳು ಇವತ್ತು ಈ ದಿನಕ್ಕೆ ಮತ್ತೆ ಭೂಮಿಗೆ ಬರ್ತದೆ ಅಂತ. ಸೊ ಭೂಮಿಗೆ ಬರುವಾಗ ಇವರೆಲ್ಲ ದೆವ್ವ ಥರ ಡ್ರೆಸ್ ಹಾಕ್ಕೊಂಡು ಆ ದೆವ್ವಗಳನ್ನು ಓಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಈ ದೆವ್ವಗಳು ಅಟ್ಯಾಕ್ ಮಾಡದೇ ಇರಲಿ ಅಂತ. ನಾವು ಕೂಡ ದೆವ್ವ ಥರ ಡ್ರೆಸ್ ಹಾಕ್ಕೊಂಡ್ರೆ ಆ ದೆವ್ವ ಕನ್ಫ್ಯೂಸ್ ಆಗಿ ಇವ್ರು ಯಾರು, ನಮ್ಮವರೇ ಅಲ್ವಾ, ಇವರಿಗೆ ಅಂತ ಎದುರಿಸೋದು ಅಂತ ಓಡಿ ಹೋಗ್ತದೆ ಅನ್ನುವಂಥ ಒಂದು ಪ್ರತೀತಿ ಇವತ್ತು. ಇದು ಆ್ಯಕ್ಚುಲಿ ಶುರುವಾಗಿದ್ದು ಐರ್ಲ್ಯಾಂಡಲ್ಲಿ, ಆದರೆ ನಾನೀಗ ಇರೋದು ಎಡಿನ್ಬ್ರಾದಲ್ಲಿ. ಇದು ಹಾಲಿವುಡ್ ಪಾರ್ಕ್ ಅಂತ, ತುಂಬ ಸುಂದರವಾದ ಪಾರ್ಕು. ಆದರೆ ಈಗ ಕತ್ಲೆಗೆ ಎಂತ ಕಾಣ್ತಾ ಇಲ್ಲ, ಎಲೆ ಎಲ್ಲ ಉದುರಿ ಒಂದು ಸ್ನೋಫಾಲಿಗೆ ರೆಡಿ ಆಗಿದೆ. ಗಾಳಿ ಕೂಡ ತಂಡು ಹೊಡಿತಾ ಇದೆ. ಆದರೆ ಮರ ಕತ್ಲಲ್ಲಿ ನೋಡಿರೋ ಉಂಟಲ್ಲ, ಇದರಲ್ಲೇ ದೆವ್ವ ನೇತಾಡೋ ಹಾಗೆ ಉಂಟು. ಅದು ಹೇಳ್ತಾರಲ್ಲ, ಊರಾಚೆ ಒಂದು ಮರ ಇತ್ತು, ಅದರಲ್ಲಿ ಒಂದು ಬ್ರಹ್ಮರಾಕ್ಷಸ ಇತ್ತು ಅಂತ. ಆದರೆ ನನಗೆಂತ ಮಾಡಲಿಕ್ಕಿಲ್ಲ. ಯಾಕೆ ಗೊತ್ತುಂಟಾ? ಇದೆಲ್ಲ ಬ್ರಿಟಿಷರ ದೆವ್ವ ಅಲ್ಲ, ನಮ್ಮದೆಲ್ಲ ಊರಿದು ದೆವ್ವ, ಒಂದು ಊರಿನವರಿಗೆ ಒಪ್ಪಂದ ಮಾಡೋದು. ಇದು ಬ್ರಿಟಿಷರ ದೆವ್ವಕ್ಕೆ ಅಷ್ಟು ನನ್ನ ಮೇಲೆ ಸಿಟ್ಟಿರ್ಲಿಕ್ಕಿಲ್ಲ ಅಂತ ಧೈರ್ಯದಲ್ಲಿ ಹೋಗೋದು. ಸೊ ಈ ಫೆಸ್ಟಿವಲ್ ಏನು ಅಂದರೆ, ಈಗ ಸೀಸನ್ ಚೇಂಜ್ ಆಗ್ತಾ ಇದೆ. ನಮ್ಮದು ಆಟಮ್ ಅಂತ ಇತ್ತು, ಅಲ್ಲಿಂದ ಈಗ ವಿಂಟರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಈ ಒಂದು ಆಟಮಿಂದ ವಿಂಟರಿಗೆ ಸೀಸನ್ ಏನು ಚೇಂಜ್ ಆಗ್ತಾ ಇದೆ, ಅದೇ ಥರ ಇವರುಗಳು ಡ್ರೆಸ್ ಮಾಡಿ ಒಂದೊಂದು ಬ್ಲಾಕಲ್ಲಿ ಈ ಒಂದು ಜಾಗ ಏನು ಕಾಣಿಸ್ತಾ ಇದೆ ಇದು ವಿಂಟರಿಗೆ ಅಂತೆ. ಆ ಕಡೆ ಒಂದು ಜಾಗ ಇದೆ, ಅದು ಸಮ್ಮರಿಗೆ ಅಂತೆ. ಸೊ ಎಲ್ಲರೂ ಮಿಕ್ಸ್ ಆಗಿ ಸಮ್ಮರ್ ಮತ್ತು ವಿಂಟರು ಜಗಳ ಆಡೋದೆಲ್ಲ ಸೀನ್ ಎಲ್ಲ ಇದೆ ಅಂತೆ. ಅದನ್ನೆಲ್ಲ ನೋಡೋದಕ್ಕೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ಸ್ ಸಿ ಎಂತೆಲ್ಲ ಇದೆ ಅಂತ. ನಾನು ಅಂದ್ಕೊಂಡಿದ್ದು ನಾವುಗಳೇ ಲೇಟು, ಅಂದರೆ ಒಂದು ಟೈಮ್ ಕೊಟ್ಟು ಆ ಟೈಮಲ್ಲಿ ಒಂದು ಕಾರ್ಯಕ್ರಮ ಶುರು ಮಾಡೋದಿಲ್ಲ ಅಂತ. 6:45 ಅಂತ ಹೇಳಿ ಇನ್ನೂ ಸಹ ಪರ್ಫಾರ್ಮೆನ್ಸೇ ಶುರು ಮಾಡಿಲ್ಲ. ಏನು ಬೆಂಕಿ ಹಚ್ತಾರೋ ದೇವರಿಗೆ ಗೊತ್ತು. ನೋಡಿ ಬರ್ತಾ ಇದ್ದಾರೆ ವಿಂಟರ್ ಟೀಮ್ನವರು. ಚಳಿಗಾಲದ ಟೀಮು ಅಂದರೆ ವಿಂಟರ್ ಟೀಮ್ ಬಂತು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಪರ್ಫಾರ್ಮೆನ್ಸ್ ಶುರು ಮಾಡ್ತಾರೆ. ಬಂದದ್ದು 6:45, ಇನ್ನೂ ಸಹ ಆಗಲಿಲ್ಲ. ಯಾವಾಗ ಶುರು ಮಾಡ್ತಾರೆ ಆ ದೇವರಿಗೆ ಗೊತ್ತು. ಬೆಂಕಿ ಪರ್ಫಾರ್ಮೆನ್ಸ್ ಶುರು ಆಗೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಓಡ್ತಾ ಇರುವ ಸಾಂಗ್ ಅಂಬರೀಷ್ ಅವ್ರದ್ದು, ಚಳಿ ಚಳಿ ತಾಳಿದು ಈ ಚಳಿ ಅಂತ. ಅಷ್ಟು ಚಳಿ ಇದೆ, ಗುಡು ಗುಡು ಅಂತ ಆಗ್ತಾ ಇದೆ. ಟೊಪ್ಪಿ ಗಿಪ್ಪಿ ಎಲ್ಲ ಹಾಕಿ ಸಹ ಏನು ಪ್ರಯೋಜನ ಇಲ್ಲ. ಬೆಂಕಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಬೆಂಕಿ ಬೇಕಲ್ಲ. ಬೆಂಕಿ ಅಂದರೆ ಈ ಎಂತ ಲೈಟರಲ್ಲಿ ಇಲ್ಲ, ಮ್ಯಾಚ್ ಸ್ಟಿಕ್ಕಲ್ಲೆಲ್ಲ ಅಂತೆ. 2000 ವರ್ಷದ ಹಳೆಯ ಟೆಕ್ನಿಕಲ್ಲಿ ಮೋಸ್ಟ್ಲಿ ಕಲ್ಲಲ್ಲಿ ಉಜ್ಜುತ್ತಾ ಇದ್ದಾರೆ ಅಂತ. ಈ ಗಾಳಿಗೆ ಆ ಸ್ಟೇಜ್ ಹಿಂದ್ಗಡೆ ಬೆಂಕಿ ಹಚ್ತಾ ಇದ್ದಾರಂತೆ. ಆ ಬೆಂಕಿ 1 2 3 4 5 ಟ್ರೈ ಮಾಡಬೇಕು. ಯಾಕಂದರೆ ಇಲ್ಲಿರುವ ಈ ಒಂದು ಡಬ್ಬೆಗಳೇನಿದೆ ಅದನ್ನೆಲ್ಲ ಅವರು ಒತ್ತಿಸ್ಲಿಕ್ಕೆ ಆ ಬೆಂಕಿಯಿಂದನೇ ಶುರು ಮಾಡೋದು. ನಮ್ಮ ಕಡೆ ಏನು ಒಂದು ಸಾಂಪ್ರದಾಯಿಕವಾಗಿ ಒಂದು ಯಾವುದಾದ್ರು ಫಂಕ್ಷನ್ ಆಗುವಾಗ ಅದೊಂದು ಮ್ಯೂಸಿಕ್ ಇದೆ, ಪೇ 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 ಅಂತ. ಆ ಮ್ಯೂಸಿಕಲ್ಲಿ ಹೇಗೆ ಒಂದು ಬೆಂಕಿ ಅಂದರೆ ಬೆಂಕಿ ಅಲ್ಲ ದೀಪ ಹಚ್ತಾರೆ, ಅದೇ ರೀತಿ ಇಲ್ಲಿ ಇವರು ಯಾವುದೋ ಒಂದು ರಿಚುವಲ್ ಅಂದರೆ ಸಂಪ್ರದಾಯದ ಪ್ರಕಾರನೇ ಬೆಂಕಿ. ಅದು 2000 ವರ್ಷದ ಹಳೆಯ ಸಂಪ್ರದಾಯ. ಬೆಂಕಿ ಶುರು ಆಯಿತು. ಅದರೊಳಗಡೆ ಏನು ಹಾಕಿದ್ದಾರೆ ಗೊತ್ತುಂಟಾ? ಟಾಯ್ಲೆಟ್ ಪೇಪರ್ ಇದೆಯಲ್ಲ ಅದು ಹಾಕಿ ಅದರೊಳಗಡೆ ಕೆರೋಸಿನ್ ಸ್ಮೆಲ್ ಬರ್ತಾ ಇದೆ, ಅದನ್ನು ಹಾಕಿ ಬೆಂಕಿ ಹಚ್ಚಿದ್ದಾರೆ. ಆ ಕೆರೋಸಿನ್ ಟಾಯ್ಲೆಟ್ ಪೇಪರ್ ಒಳಗಡೆ ಅದ್ದಿ ಅದಕ್ಕೆ ಬೆಂಕಿ ಹಚ್ಚಿದಾಗ ಈ ರೀತಿ ತುಂಬ ಹೊತ್ತು ಅದು ಇದಾಗ್ತದೆ, ಎಂತ ಫೈರ್ ಆಗ್ತದೆ. ಪರ್ಫಾರ್ಮೆನ್ಸ್ ಅಂತ
ಆಗ್ತದೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಇವರ ಹಬ್ಬನನ್ನ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೆ ಈಗ ಸ್ಕಿಪ್ಪಿಂಗ್ ಎಲ್ಲ ಆಡ್ತಾರೆ ಅಂತ. ಸ್ಕಿಪ್ಪಿಂಗ್ ಆಡಿದ್ರೆ ನಮ್ಮ ಮೇಲೆಲ್ಲ ಬೆಂಕಿ ಸಿಗುತ್ತೆ ಅಂತ ಈ ಥರ ಈಗ ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ, ಬೆಂಕಿ ಹಗ್ಗ ಜಗ್ಗಾಟ. ಪೈಸಾ ವಸೂಲ್ ಹೇಳ್ತಾರಲ್ಲ, ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಸೀರಿಯಸ್ಲಿ ಇದನ್ನು ನೀವು ಎಡಿನ್ಬರ್ಗ್ಗೆ ಬಂದರೆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬೆಸ್ಟು. ನೆಕ್ಸ್ಟು ಬರೋದಿದ್ರೆ ಏಪ್ರಿಲ್ ಎಂಡಿಗೆ ಬನ್ನಿ. ಅವಳು ಬಟ್ಟೆನೇ ಹಾಕ್ಕೊಂಡಿಲ್ಲ. ನನಗೆ ಇಷ್ಟು ಚಳಿಯಲ್ಲಿ ನಡುಗ್ತಾ ಇದೆ, ಬಟ್ಟೆ ಹಾಕಿ ಬೆಂಕಿ ಪರ್ಫಾರ್ಮೆನ್ಸು. ಸೀರಿಯಸ್ಲಿ ಇವರಿಗೆ ಎಂಥ ಸ್ಕಿನ್ನು, ಎಮ್ಮೆ ಚರ್ಮ ಅಂತ ಹೇಳ್ಬೋದು. ಕ್ರಿಶ್ಚಿಯಾನಿಟಿ ಬರೋದಕ್ಕಿಂತ ಮುಂಚೆ ಈ ಒಂದು ಜಾಗದಲ್ಲಿ ಪೇಗನ್ ಅಂತ ಒಂದು ರಿಲಿಜನ್ ಇತ್ತು, ಅಂದರೆ ಒಂದು ಜಾತಿ ಇತ್ತು. ಆ ಜಾತಿಯ ಜನರು ಈ ರೀತಿ ಮಾಡ್ತಾ ಇದ್ರಂತೆ. ಅದನ್ನು ಆ ಒಂದು ಪ್ರತೀತಿಗೆ ಇವತ್ತು ಇವರು ಅದೇ ರೀತಿ ಡ್ರೆಸ್ ಮಾಡಿಕೊಂಡು ತೋರಿಸ್ತಾ ಇದ್ದಾರೆ ಹೇಗೆಲ್ಲ ಅವರು ಇದ್ರು ಅನ್ನೋದನ್ನು. ಚಡ್ಡಿಗೆ ಹಂಗಿದ್ದು ಆಯಿತಾ. ನಮ್ಮ ಕಡೆ ಹುಲಿ ವೇಷಕ್ಕೆಲ್ಲ ಇದೇ ಥರ ಕಾಚ ಹಾಕ್ಕೊಂಡು ಬರ್ತಾರೆ. ಇವರು ಬಟ್ಟೆ ಏನೂ ಹಾಕಿಲ್ಲ ಈ ಚಳಿಗೆ. ಇವ್ರೇನು ಹಾಕಿಲ್ಲ, ನನಗೆ ಏನು ಹಾಕಿಲ್ಲ ಅಂತ ಬೇಜಾರಿಲ್ಲ. ಈ ಚಳಿಗೆ ಹೇಗಿದ್ದಾರೆ ಅಂತ ಟೆನ್ಷನ್ ಆಗ್ತಾ ಇದೆ. ಅಲ್ಲ, ಇವರೆಲ್ಲ ಯಾರು? ಕಾಡು ಮನುಷ್ಯರ? ಯಾರು ಅಂತಲೇ ಅರ್ಥ ಆಗ್ತಾ ಇಲ್ಲ. ಆದರೆ ನೋಡ್ಲಿಕ್ಕೆ ಹೋದರೆ ಕಾಡು ಮನುಷ್ಯರ ಥರಾನೇ ಇದ್ದಾರೆ, ಬಟ್ಟೆನೇ ಹಾಕ್ಕೊಂಡಿಲ್ಲ.
San Cristiano. ಇವರು ನಿಜವಾಗ್ಲೂ ಕಾಡು ಮನುಷ್ಯರಿದ್ರೆ ಇವರ ಗ್ರೂಪ್ ಹೆಸರೇನಿರ್ಬೋದು ಗೆಸ್ ಮಾಡಿ, ಗೊತ್ತಾದ್ರೆ ಕಾಮೆಂಟಲ್ಲಿ ಹಾಕಿ ಆಯಿತಾ. ಸೂಪರ್ ಪರ್ಫಾರ್ಮೆನ್ಸ್ ಮಾತ್ರ. ಆ ಕೆಂಪು ಒಂದು ಗ್ಯಾಂಗ್ ಇತ್ತಲ್ಲ, ಅದನ್ನು ನಾನು ಲೈಫಲ್ಲಿ ಮರೆಯೋದಿಲ್ಲ. ಒಂದು ಬಂದರೂ ನಾನು ಅರ್ಥ ಮಾಡಲಿಕ್ಕೆ ನನ್ನ ಒಂದು ಬ್ರೈನಲ್ಲಿ ಅದು ಪ್ರಾಸೆಸ್ ಆಗಲಿಕ್ಕೆ ತುಂಬ ಟೈಮ್ ತಾಗಿತ್ತು. ಆದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ಈ ಗ್ರೂಪಿಗೆಲ್ಲ ಒಂದೊಂದು ಮಾರ್ಕ್ಸ್ ಕೊಡೋದಾದರೆ ಬೆಸ್ಟ್ ಪರ್ಫಾರ್ಮೆನ್ಸು ರೆಡ್ ಕಲರ್ ಅವರಂತ ಹೇಳ್ಬೋದು. ಯಾಕೆಂದರೆ ಈ ಚಳಿ ಉಂಟಲ್ಲ, ಚಳಿಯಲ್ಲಿ ಒಂದು ಬಟ್ಟೆ ಹಾಕಿಲ್ಲ. ಬಟ್ ಈ ಕಡೆ ಒಂದು ಸ್ಟೇಜ್ ಇದೆ, ಆಮೇಲೆ ಅಲ್ಲಿನೂ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಹೀಗೆ ಯಾರೆಲ್ಲ ಬಂದರು ಅವರೆಲ್ಲ ಅಲ್ಲಿ ಹೋಗಿ ಈಗ ನಲಿತಾ ಇದ್ದಾರೆ. ಲಾಸ್ಟಿಗೆ ಮತ್ತೆ ಇಲ್ಲೇ ಬರ್ತಾರಂತೆ, ಅದಕ್ಕೆ ನಾನು ಇಲ್ಲೇ ಕಾಯ್ತಾ ಇದ್ದೇನೆ. ಜಾಗ ಬಿಡಬಾರ್ದಲ್ಲ, ಅದು ಮೇನು. ಮತ್ತು ಹಿಂದೆ ಹೋದರೆ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಬಾಹ್ಯಾಕಾಶದಲ್ಲಿರುವಂಥ ಒಂದು ಪ್ಲಾನೆಟ್ಸು ಮತ್ತು ಸ್ಟಾರ್ಸನ್ನು ತೋರಿಸ್ತಾ ಇದ್ದಾರೆ ನೋಡಿ, ನಕ್ಷತ್ರಗಳು. ಈಗ ಅಲ್ಲಿ ಇಲ್ಲಿ ಇದ್ದವರೆಲ್ಲ ಬಂದು ಇಲ್ಲಿ ಸೇರಿ ಇಲ್ಲಿ ಏನು ಮಜಾ ಮಾಡ್ತಾರೆ ಅಂತ ನೋಡುವ. ಈಗ ನಕ್ಷತ್ರಗಳು ಬಂದಿದೆ, ಇನ್ನು 2-3 ಟೀಮ್ ಇದೆ, ಅದು ಬರುತ್ತೆ. ಬಂದಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾರು ಏನು ಅಂತ. ನೋಡಿ ನೋಡಿ ಬಂದರು. ಇದೇ ಒಂದು ವಿಂಟರ್ ಗ್ಯಾಂಗ್ ಈಗ ಸ್ವಲ್ಪ ಹೊತ್ತಲ್ಲೇ ಸಮ್ಮರ್ ಗ್ಯಾಂಗ್ ಜೊತೆ ಫೈಟ್. ಸೆಕೆಗಾಲ ಮುಗಿದು ಚಳಿಗಾಲ ಶುರುವಾಗುವಂಥ ಒಂದು ಹೊತ್ತಿಗೆ ಅಕ್ಟೋಬರ್ 31ಕ್ಕೆ ಈ ರೀತಿ ಒಂದು ಕ್ರಿಶ್ಚಿಯನರು, ಅಂದರೆ ಕ್ರಿಶ್ಚಿಯನ್ ಒಂದು ಸಮುದಾಯ ಏನು ಶುರುವಾಯಿತು ಅದಕ್ಕಿಂತ ಮುಂಚೆ ಈ ಒಂದು ನೆಲದಲ್ಲಿ ಪೇಗನ್ಸ್ ಅಂತ ಒಂದು ಜಾತಿಯವರಿದ್ದರು. ಅವರು ಮಾಡುತ್ತಿದ್ದಂಥ ಒಂದು ಆಚಾರ ವಿಚಾರಗಳನ್ನು ಇವರು ಪ್ರತಿ ವರ್ಷ ಅಕ್ಟೋಬರ್ 31ರಂದು ಮಾಡ್ತಾರೆ. ಮತ್ತು ಅಕ್ಟೋಬರ್ 31 ಇನ್ನೊಂದು ಸ್ಪೆಷಾಲಿಟಿ ಆಗಲೇ ಹೇಳಿದಾಗೆ ಹ್ಯಾಲೋವೀನ್. ಸೊ ಅದೆರಡು ಮಿಕ್ಸ್ ಆಗಿ ದೇವ್ರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಚಾನಕ್ಕಾಗಿ ಬಂದರು ಅವರು. ಇದನ್ನು ನೋಡುವಾಗ ನನಗೆ ಅನಿಸಿದ್ದು ಏನು ಗೊತ್ತುಂಟ, ಸ್ಟಾರ್ಟಿಂಗ್ ನಮ್ಮ ಒಂದು ಅರ್ತ್ ಫಾರ್ಮ್ ಆಯಿತು, ಅಂದರೆ ಆಕಾಶದಲ್ಲಿ ನಕ್ಷತ್ರ ಒಂದು ಗ್ರಹಗಳನ್ನು ತೋರಿಸಿದ್ರು, ಆಮೇಲೆ ಕಾಡು ಮನುಷ್ಯರನ್ನು ತೋರಿಸಿದ್ರು, ಆಮೇಲೆ ಸ್ಲೋಲಿ ಈ ಥರ ಜನಗಳು ಬಂದು ನೋಡಿ ಹೇಗೆಲ್ಲ ಒಂದು ನಮ್ಮ ಏನಂತಾರೆ ಸಮುದಾಯ ಅಂದರೆ ಕಮ್ಯುನಿಟಿ ಸೊಸೈಟಿ ಹೇಗೆ ಬಿಲ್ಡ್ ಆಯಿತು ಅನ್ನೋದನ್ನು ಇವರು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ಇದನ್ನು ನೋಡಿ, ನಿಮಗೆ ಇದನ್ನು ನೋಡಿ ಏನು ಅನ್ನಿಸ್ತು ಅಂತ ನನಗೆ ಹೇಳಿ ಆಯಿತಾ. ಈ ಥರ ಒಂದು ಕೋಟ್ಲಿ ಕೊಟ್ಟರು. ಕೋಟ್ಲಿಯಲ್ಲಿ ಏನೆಲ್ಲ ಇದೆ ಸದ್ಯಕ್ಕೆ ನನಗೆ ಸಿಕ್ಕಿದ್ದು ಏನೋ ಒಂದು ಗೊತ್ತಿಲ್ಲ, ಮಾಟ ಮಂತ್ರ ಏನಾದರೂ ಮಾಡಿಕೊಟ್ಟಿದ್ದಾರೆ. ಕಲ್ಲು ಕೊಟ್ಟಿದ್ದಾರೆ, ಕಲ್ಲು. ಇದ್ರ ಅರ್ಥ ಏನು ಹೇಳಿ ನನಗೆ. ಪೇಪರ್ ಕೊಟ್ಟಿದ್ದಾರೆ, ಪೇಪರ್. ನನಗೆ ಅನಿಸ್ತದೆ ಮೋಸ್ಟ್ಲಿ ಒಂದು ವೇಳೆ ನಾನು ಟೈಮ್ ಟ್ರಾವೆಲ್ ಮಾಡಿ ಹಳೆ ಕಾಲಕ್ಕೆ ಹೋದರೆ ಕಲ್ಲನ್ನು ಉಜ್ಜಿ ಅವರಾಗಲೇ 2000 ಹಳೆ ಇದು ಮಾಡಿದ್ರಲ್ಲ ಎಂತ ಬೆಂಕಿ ಹೇಗೆ ಹಚ್ಚುದಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರಲ್ಲ. ಸೆಕೆಗಾಲ ಹೋಯ್ತು, ಚಳಿಗಾಲ ಬಂತು. ಅಂದರೆ ಕೆಂಪಗಿರೋರು ಸೆಕೆಗಾಲ, ಅದಕ್ಕೆ ಅವರು ಬಟ್ಟೆ ಹಾಕಿಲ್ಲ ಇತ್ತು. ನಾವು ಸೆಕೆ ಇರುವಾಗ ಜಾಸ್ತಿ ಬಟ್ಟೆ ಹಾಕೋದಿಲ್ಲಲ್ಲ, ಅದೇ ಒಂದು ಕಾನ್ಸೆಪ್ಟು. ಕೆಂಪಗಿರೋರನ್ನು ಕೊಂದರು, ಚಳಿಗಾಲ ಬಂತು. ಈಗ ಚಳಿಗಾಲ ಗೆದ್ದಿದೆ, ಸೆಕೆಗಾಲ ಸತ್ತಿದೆ. ಅಂದರೆ ಇನ್ನು ಚಳಿಗಾಲ ಶುರು ಅಂತ ಅರ್ಥ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ನಿಮಗೆ ಇಷ್ಟ ಆದಲ್ಲಿ ಈ ಒಂದು ಆದಷ್ಟು ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಾಗಲಿ ಇಲ್ಲಿನ ಒಂದು ಕಲ್ಚರು ಅಲ್ವಾ. ಆಲ್ ರೈಟ್, ನನ್ನ ಚಾಯ್ಸ್ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.